ಮೈಸೂರು ರಸ್ತೆ ಬಾಪೂಜಿನಗರ ಪ್ರವೇಶ ದ್ವಾರದ ಬಳಿ ವೈಟ್ ಟಾಪಿಂಗ್ ರಸ್ತೆ ಕುಸಿದು ಕಾಂಕ್ರೀಟ್ ಬಿರುಕು ಬಿಟ್ಟ ಬಗ್ಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾಗಿ ಇಂದು ಬೆಳಗ್ಗೆಯಿಂದ ವರದಿಯನ್ನ ಬಿತ್ತರಿಸಿತ್ತು. ಕೇವಲ 1 ವರ್ಷದ ಹಿಂದೆ ನಿರ್ಮಾಣವಾಗಿದ್ದ ವೈಟ್ ಟಾಪಿಂಗ್ ದುಸ್ಥಿತಿಯಿಂದ ನಗರದಲ್ಲಿ ನಡೀತಾ ಇರುವಂತಹ 972 ಕೋಟಿ ರೂಪಾಯಿ ವೆಚ್ಚದ 93 ಕಿಲೋಮೀಟರ್ ಕಾಮಗಾರಿ ಗುಣಮಟ್ಟದ ಬಗ್ಗೆ ತಜ್ಞರು ಸ್ಥಳೀಯರು ಸಂಶಯವನ್ನ ವ್ಯಕ್ತಪಡಿಸಿದರು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಬಿಬಿಎಂಪಿ ಕೇಂದ್ರ ಯೋಜನಾ ವಿಭಾಗದ ಅಧಿಕಾರಿಗಳು ಸುಗಮ ವಾಹನ ಸಂಚಾರಕ್ಕೆ ಅನುವಾಗುವಂತೆ ತುರ್ತಾಗಿ ಮೈಸೂರು ರಸ್ತೆಯಲ್ಲಿ ಕುಸಿತವಾದಂತಹ ಕಾಂಕ್ರೀಟ್ ಭಾಗವನ್ನ ಸರಿಪಡಿಸಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಇಡೀ ವೈಟ್ ಟಾಪಿಂಗ್ ಯೋಜನೆಯ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕಾದ ಅಗತ್ಯವನ್ನ ತಜ್ಞರು ನ್ಯೂಸ್ 18 ಕನ್ನಡದ ಜೊತೆ ಒಟ್ಟಾಗಿ ಮಾತನಾಡಿದರು. ಬೆಳಗಾವಿಯಲ್ಲಿ ಭಗವಧ್ವಜ ಕಟ್ಟುವ ವಿಚಾರಕ್ಕೆ ಕಲ್ಲು ತೂರಾಟ ನಡೆದಿದೆ. ಬೆಳಗಾವಿ ಸಮೀಪದ ಬಸ್ತವಾಡ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಕನ್ನಡ ಧ್ವಜದ ಪಕ್ಕ ಭಗವಧ್ವಜ ಕಟ್ಟುವ ವಿಚಾರಕ್ಕೆ ಕಲ್ಲು ತೂರಲಾಗಿದೆ. ಘಟನೆಯಲ್ಲಿ ಮೆರವಣಿಗೆ ಹೊರಟಿದ್ದ ಶಿವಾಜಿ ಪುತ್ಥಳಿ ಮೇಲೆ ಕಲ್ಲು ತೂರಲಾಗಿದ್ದು, ಶಿವಾಜಿಯ ಕಂಚಿನ ಪ್ರತಿಮೆಗೆ ಹಾನಿಯಾಗಿದೆ. ಇನ್ನು ಈ ವೇಳೆ ಗುಂಪು ಚದುರಿಸಲು ಪೊಲೀಸರಿಂದ ಲಘು ಲಾಠಿ ಪ್ರಹಾರವನ್ನ ಕೂಡ ನಡೆಸಲಾಗಿದ್ದು, ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಸಾವಿರಾರು ರೂಪಾಯಿ ಟಿವಿ ಫ್ರಿಡ್ಜ್ ನ ಜಸ್ಟ್ 250 ರೂಪಾಯಿ ಕೊಡ್ತೀವಿ ಅಂದ್ರೆ ಏನ್ ಮಾಡ್ತೀರಾ? ಇರ್ಲಿ, ನಾವು ಒಂದು ಕೈ ನೋಡೋಣ ಅಂತೀರಾ. ಇದನ್ನೇ ಬಳಸಿಕೊಂಡು ಖತರ್ನಾಕ್ ಖದೀಮರು ಹಣ ಕಲೆಕ್ಟ್ ಮಾಡಿ ಜನರಿಗೆ ಪಂಗನಾಮ ಹಾಕಿದ್ದಾರೆ. ಜಸ್ಟ್ 250 ರೂಪಾಯಿಗೆ ಟಿವಿ ಫ್ರಿಡ್ಜ್ ಆಫರ್. ಲಕ್ಕಿ ಡ್ರಾ ಹೆಸರಿನಲ್ಲಿ ಜನರಿಗೆ ಪಂಗನಾಮ. ಒಂದ್ ಕಡೆ ಮೋಸ ಹೋಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋ ಸಾರ್ವಜನಿಕರು, ಇನ್ನೊಂದ್ ಕಡೆ ಸ್ಕೀಮ್ ಹೆಸರಲ್ಲಿ ಜನರಿಗೆ ಚಳ್ಳೆ ಹಣ್ಣು ತಿನ್ನಿಸಿರೋ ಆರೋಪಿತರು. ಇದೆಲ್ಲ ನಡೆದಿರುವುದು ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ. ಲಕ್ಕಿ ಸ್ಕೀಮ್ ಹೆಸರಲ್ಲಿ ಕಾಡಪ್ಪ, ಭರ್ಮಪ್ಪ ಪ್ರತಿಯೊಬ್ಬರಿಂದ 250 ರೂಪಾಯಿ ಹಣ ವಸೂಲಿ ಮಾಡಿ 4,000 ಜನರಿಗೆ ಪಂಗನಾಮ ಹಾಕಿದ್ದಾರೆ. ಕಲೆಕ್ಟ್ ಮಾಡಿದ ಬಳಿಕ ಡ್ರಾ ನಡೆಸಿ ವಿಜೇತರಿಗೆ ಟಿವಿ, ಫ್ರಿಡ್ಜ್ ಸೇರಿದಂತೆ ಅನೇಕ ವಸ್ತುಗಳನ್ನು ನೀಡೋದಾಗಿ ಹೇಳಿದ್ರು. ಲಕ್ಕಿ ಡ್ರಾದಲ್ಲಿ ಹೆಸರೇ ಒಬ್ಬರದ್ದು, ಸದಸ್ಯತ್ವ ಸಂಖ್ಯೆಯೇ ಬೇರೊಬ್ಬರದ್ದು ಬಂದಿದೆ. ಇದರಿಂದ ವಾಗ್ವಾದಕ್ಕಿಳಿದ ಸದಸ್ಯರು ವಂಚನೆ ಆರೋಪಿಗಳನ್ನ ನರಗುಂದ ಪೊಲೀಸರಿಗೊಪ್ಪಿಸಿದ್ರು. 4,000ಕ್ಕಿಂತ ಹೆಚ್ಚಿಗೆ ಏನ್ ಸದಸ್ಯತ್ವವನ್ನು ಹೊಂದಿದಂತ ಈ ಲಕ್ಕಿ ಡ್ರಾದೊಳಗ ಆಸಕ್ತಿ ಬಿದ್ದು ನಾವೆಲ್ಲ ಹಾಕಿವಿ. ಆದ್ರ ಈ ಮಂಜುನಾಥ ಏನು ಲಕ್ಕಿ ಡ್ರಾ ಮಾಡುವಂತ ವ್ಯಕ್ತಿ ನಾಪತ್ತೆ ಆಗ್ಯಾನ. ತಿಂಗಳಕ್ಕ 250 ರೂಪಾಯಿದಂತ ವಸೂಲಿ ಮಾಡಿ ಸುಮಾರು ಬಡ ಕುಟುಂಬಗಳು, ಅದು ನಿರ್ಗತಿಕರು, ಆಮೇಲೆ ನಮ್ಮಂತ ಮಹಿಳೆಯರು, ಆಮೇಲೆ ನಮ್ಮಂತ ಎಲ್ಲ ಕುಟುಂಬದವರು ಆರ್ಥಿಕ ಸ್ಥಿತಿಯೊಳಗ ದುರ್ಬಲ ಇರುವಂತರು ಸಹ ಇದಕ್ಕೆ ಆಸಕ್ತಿ ಬಿದ್ದು ಮಾಡೋದ್ರಿಂದ ಈ ಮಂಜುನಾಥೇಶ್ವರ ಲಕ್ಕಿ ಡ್ರಾದವರು ವಂಚನೆ ಮಾಡಿ ಪರಾರಿ ಆಗ್ಯಾರ. ಲಕ್ಕಿ ಡ್ರಾದಲ್ಲಿ ತಮ್ಮವರಿಗೆ ಬಹುಮಾನ ಸಿಗುವಂತೆ ಪ್ಲಾನ್ ಮಾಡಿದ್ರು ಖದೀಮರು. ಅಲ್ಲದೆ ಡ್ರಾದಲ್ಲಿ ವಿಜೇತರಾದ 6 ಜನ ಸ್ಥಳಕ್ಕೆ ಬಂದಿಲ್ಲ. ಹೀಗಾಗಿ ತಾವೆಲ್ಲ ಹೊರಡಿ ಅಂತ ಅಲ್ಲಿಗೆ ಬಂದಿದ್ದ 1000ಕ್ಕೂ ಹೆಚ್ಚು ಜನರಿಗೆ ಹೇಳಿದ್ದಾರೆ. ಇದಕ್ಕೆ ಕೋಪಗೊಂಡ ಸದಸ್ಯರು ಅವರಿಗೆ ತರಾಟೆ ತೆಗೆದುಕೊಂಡು ನಂತರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಭರ್ಮಪ್ಪ ಮತ್ತು ಕಾಡಪ್ಪ ಅಂತಕ್ಕಂಥವ್ರು ಮಂಜುನಾಥ್ ಲಕ್ಕಿ ಸ್ಕೀಮ್ ಇದರಲ್ಲಿ ಜನರಿಂದ ಹಣ ಕಲೆಕ್ಟ್ ಮಾಡಿ ಅದನ್ನು ಒಂದು ಲಕ್ಕಿ ಡ್ರಾ ಮಾಡಿ ಅವ್ರಿಗೆ ಕೊಡ್ತೀವಿ ಅಂತಕ್ಕಂಥ ಉದ್ದೇಶದಿಂದ ಜನರಿಂದ ಹಣವನ್ನು ಸಂಗ್ರಹ ಮಾಡಿದರು. ಜನವರಿಯಲ್ಲಿನೇ ಈ ಡ್ರಾನ್ನ ಮಾಡಬೇಕಾಗಿತ್ತು ಅಂತಕ್ಕಂಥ ಒಂದು ಸುದ್ದಿ, ಅದು ಅವಾಗ ಆಗಲಿಲ್ಲ. ಮತ್ತು ಈಗ ಅವರು ಅವತ್ತು ಮಾಡ್ತಾ ಇರಬೇಕಾದ್ರೆ ನಮಗೆ ಗಮನಕ್ಕೆ ಬಂದು ಅವರ ಮೇಲೆ ಪ್ರಕರಣವನ್ನು ನಾವು ನರಗುಂದ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದೇವೆ. ಇನ್ನು ಮುಂದೆಯಾದ್ರೂ ಸಾರ್ವಜನಿಕರು ಇಂತಹ ಖದೀಮರ ಮಾತನ್ನ ನಂಬದೆ ಹುಷಾರಾಗಿರಬೇಕು. ಇಲ್ಲಾಂದ್ರೆ ಇಂತಹ ಮೋಸಗಾರರು ನಾಯಿ ಕೊಡೆಯಂತೆ ಹುಟ್ಟಿಕೊಳ್ಳೋದ್ರಲ್ಲಿ ಅನುಮಾನವಿಲ್ಲ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಕನ್ನಡ, ಗದಗ.
ಪರಿಸರ ಪ್ರೇಮವಿದ್ದರೆ ಚಿಕ್ಕ ಪ್ರಯತ್ನದಿಂದಲೇ ಪರಿಸರವನ್ನ ಕಾಪಾಡಬಹುದು ಎಂಬುದನ್ನು ಬಿಎಂಟಿಸಿ ಚಾಲಕರೊಬ್ಬರು ತೋರಿಸಿಕೊಟ್ಟಿದ್ದಾರೆ. ಚಾಲಕ ತನ್ನ ಬಸ್ನಲ್ಲೇ ಗಿಡಗಳನ್ನ ಬೆಳೆಸಿ ಪ್ರಯಾಣಿಕರಿಗೆ ಶುದ್ಧ ಗಾಳಿ, ತಂಪಿನ ಫೀಲ್ ಆಗುವಂತೆ ಮಾಡ್ತಿದ್ದಾರೆ. ಬಸ್ ಚಾಲಕನ ಕಾರ್ಯಕ್ಕೆ ಎಲ್ಲರೂ ಶ್ಲಾಘಿಸ್ತಾ ಇದ್ದಾರೆ. ಬಿಎಂಟಿಸಿ ಬಸ್ ಚಾಲಕನ ಪರಿಸರ ಪ್ರೇಮ. ಪ್ರಯಾಣಿಕರಿಗೆ ಹಸಿರು ಬಳ್ಳಿಯ ಸ್ವಾಗತ. ಇದೇನಪ್ಪ, ಬಸ್ನಲ್ಲಿ ಹೇಗೆ ಗಿಡಗಳು ಬೆಳೆದಿವೆ ಎಂದು ಆಶ್ಚರ್ಯ ಆಯ್ತಾ? ಇದು ಕೇವಲ ಅಚ್ಚರಿ ಪಡುವ ಸಂಗತಿ ಅಷ್ಟೇ ಅಲ್ಲ, ಹೆಮ್ಮೆಯ ಸಂಗತಿ ಕೂಡ. ಬಸ್ನ ವಾತಾವರಣವನ್ನ ಇಂಥದ್ದೊಂದು ಉದ್ದೇಶಕ್ಕೂ ಬಳಸಿಕೊಳ್ಳಬಹುದೆಂಬುದನ್ನ ನಮ್ಮ ಬಿಎಂಟಿಸಿಯ ಹೆಮ್ಮೆಯ ಡ್ರೈವರ್ ಪ್ರೂವ್ ಮಾಡಿರೋದಷ್ಟೇ ಅಲ್ಲ, ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇವರ ಹೆಸರು ನಾರಾಯಣಪ್ಪ. ಇಂದಿರಾನಗರ 46ನೇ ಡಿಪೋಗೆ ಸೇರಿದ ಬಸ್ ಡ್ರೈವರ್. ಬನಶಂಕರಿ ಟು ದೊಮ್ಮಲೂರು ರೂಟ್ನಲ್ಲಿ ಸಂಚರಿಸೋ ಈ ಬಸ್ ಅನ್ನೇರಿದ್ರೆ ನಿಮ್ಗೆ ಹಸಿರು ಸ್ವಾಗತಿಸುತ್ತೆ. ಮುಂಭಾಗದ ಗ್ಲಾಸ್ ಪ್ಲೇಸ್ನಲ್ಲಿರೋ ಸ್ಥಳಾವಕಾಶವನ್ನೇ ಬಳಸಿಕೊಂಡು ಅಲ್ಲಿ ಹಸಿರು ಕುಂಡಗಳನ್ನು ಬೆಳೆಸಿದ್ದಾರೆ. ಅಷ್ಟೇ ಅಲ್ಲ, ಸೀಟ್ ಹಿಂಭಾಗದಲ್ಲೂ ಬಳ್ಳಿ ಮಾದರಿಯ ಗಿಡ ಬೆಳೆಸಿದ್ದಾರೆ. ಕುಡಿಯುವ ನೀರಿನ ಸಣ್ಣ ಡ್ರಮ್ ಕೂಡ ಇಟ್ಟು ಹಸಿರಿನೊಂದಿಗೆ ದಾಹವನ್ನು ತಣಿಸುತ್ತಿದ್ದಾರೆ. ಪ್ರಯಾಣಿಕರಿಗೆ ಶುದ್ಧ ಗಾಳಿ, ತಂಪಾದ ವಾತಾವರಣ ಸಿಗಬೇಕೆನ್ನುವ ಉದ್ದೇಶದಲ್ಲಿ ಕಳೆದ 5 ವರ್ಷಗಳಿಂದ ಹಸಿರು ಕ್ರಾಂತಿ ಆರಂಭಿಸಿದ್ದಾಗಿ ಹೇಳ್ತಾರೆ ನಾರಾಯಣಪ್ಪ. ಸ್ವಲ್ಪ ಸ್ವಚ್ಛವಾಗಿದ್ರೆ ಗಿಡಗಳೆಲ್ಲ ಬೆಳೆಸಿದ್ರೆ ಇದು ಹಸಿರು ಮುಕ್ತ ಇದು ಮಾಡೋಣ ಅಂತ ಸರ್, ಅಷ್ಟೇ. ಹಸಿರುದು ಜನಗಳಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀವಿ ಅಷ್ಟೇ. ಈ ನೀರು ಬಾಟ್ಲಲ್ಲೆಲ್ಲ ಕುಡಿತಾ ಇದ್ರು ಪಾಪ, ನೀರು ಕೇಳೋರು. ಅದರಿಂದ ನಮಗೆ ನಮ್ಮ ಪ್ರಯಾಣಿಕರೇ ನಮ್ಗೆ ಅನ್ನದಾತರು. ಅದಕ್ಕೆ ಸರ್ ನಾನು ಅವ್ರಿಗೋಸ್ಕರ ನೀರೆಲ್ಲ ಮಾಡಿ ನೀರು ಕೊಡಿಸ್ತಾ ಇದ್ದೀನಿ ಸರ್ ಡೈಲಿ ಅಷ್ಟೇ. ಡ್ರೈವರ್ ನಾರಾಯಣಪ್ಪರ ಪರಿಸರ ಕಾಳಜಿಗೆ ಪ್ರಯಾಣಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಅವರು ಗಿಡ ನೆಡೋದು ಒಂದೇ, ಗಿಡ ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರಿಗೂ ನೀರು ಬೇಕು ಅಂತ ಹೇಳಿ ನೀರು ಕೂಡ ಇಟ್ಟಿರ್ತಾರೆ. ತುಂಬ ಖುಷಿ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತಾಗಬೇಕು. ಎಲ್ಲ ಈವನ್ ಡ್ರೈವರ್ಸ್ ಅಂದರೆ ಎಲ್ಲರೂ ತುಂಬ ಒಳ್ಳೆ ಕೆಲಸನೇ ಮಾಡ್ತಾರೆ. ಪೊಲ್ಯೂಷನಲ್ಲಿ ಆಚೆಯಿಂದ ಕೆಟ್ಟ ಗಾಳಿ ಬರೋದ್ರಿಂದ ಒಳಗಡೆ ಒಂದು ಒಳ್ಳೆ ಹಸಿರು ಗಿಡ ಇದೆ ಅಂತಂದರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ಉಸಿರಾಟಕ್ಕೆ ಎಷ್ಟೋ ಖುಷಿ ಆಗುತ್ತೆ ಎಲ್ಲರಿಗೂ. ಇದೇ ಥರ ಎಲ್ಲ ಡ್ರೈವರ್ಗಳನ್ನೂ ಆ ಗಿಡ ನೆಡ್ಸಿದ್ರೆ ಒಳ್ಳೆ ಮಾದರಿ ಆಗುತ್ತೆ. ಅದು ಜನನೂ ಅಷ್ಟೇ ಸಂಪರ್ಸ್ಕೋಬೇಕು. ಅದು ಗಿಡ ನೆಡೋದು ಎಷ್ಟು ಮೂಲ್ಯ. ಎಷ್ಟೋ ಜನ ಗಿಡ ಕಟ್ ಮಾಡ್ತಾರೆ. ಒಂದು ಗಿಡ ಕಟ್ ಮಾಡೋದು 4 ಗಿಡ ನೆಡಬೇಕು, ಆಗಲೇ ಪರಿಸರ ಉಳಿಯೋದು. ಇದೇ ಥರ ಎಲ್ಲ ಡ್ರೈವರ್ಗಳು ಡಿಪಾರ್ಟ್ಮೆಂಟಿಂದನೇ ಒಂದು ಅಷ್ಟು ಜಾಗ ಇರ್ತದೆ. ಅದೇ ಥರ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಎಲ್ಲ ಡ್ರೈವರ್ಗಳು ಕೆಲಸ ಮಾಡ್ತಾರೆ. ಪರಿಸರ ಕಾಳಜಿಯ 5 ವರ್ಷಗಳಿಂದ ಮಾಡ್ತಾ ಬಂದಿರೋ ನಾರಾಯಣಪ್ಪ ಕೆಲಸಕ್ಕೆ ಇನ್ನಷ್ಟು ಪ್ರೋತ್ಸಾಹ ಸಿಗಬೇಕಿದೆ. ಇತರೆ ಚಾಲಕರಿಗೂ ಇದು ಮಾದರಿಯಾಗಬೇಕಿದೆ. ನಮ್ಮ ಬಿಎಂಟಿಸಿ ಡ್ರೈವರ್ಗಳು ಸುದ್ದಿ ಆಗೋದೆ ಒಂದು ಆಕ್ಸಿಡೆಂಟ್, ಒಂದು ಬ್ರೇಕ್ ಫೇಲು, ಇಲ್ಲ ಅಂತ ಹೇಳಿದ್ರೆ ಬ್ರೇಕ್ ಡೌನ್ಸ್ಗಳಿಂದ. ಆದರೆ ಇದೆಲ್ಲದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ಸುದ್ದಿ ಆಗ್ತಾ ಇದ್ದಾರೆ ಡ್ರೈವರ್ ನಾರಾಯಣಪ್ಪ. ತಮ್ಮ ಬಸ್ನಲ್ಲಿ ಹಸಿರನ್ನು ನೆಡೋದ್ರ ಮೂಲಕ ಒಂದು ಉತ್ತಮವಾದಂಥ ಹಸಿರು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡೋದ್ರ ಜೊತೆಗೆ ಪ್ರಯಾಣಿಕರಿಗೂ ಕೂಡ ಒಂದು ಉತ್ತಮವಾದಂಥ ಗಾಳಿ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ಕೆಲಸ ನಿಜಕ್ಕೂ ಕೂಡ ಮಾದರಿ ಆಗುವಂಥದ್ದೇ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬ್ಯಾಂಗ್ಳೂರು.